ಮುಖ್ಯಮಂತ್ರಿ ಶ್ರೀ ಎಸ್.ಆರ್. ಬೊಮ್ಮಾಯಿ ಮೂರ್ತಿ ಪ್ರತಿಷ್ಠಾಪನದ ಕಾರ್ಯಕ್ರಮಕ್ಕೆ ಚಾಲನೆ. ಹೌದು, ಧಾರವಾಡ ಜಿಲ್ಲೆಯ ಹುಬ್ಬಳ್ಳಿ ತಾಲೂಕಿನ ಹಾಗೂ ನವಲಗುಂದ ವಿಧಾನಸಭಾ ಮತಕ್ಷೇತ್ರದ ಹೆಬ್ಸೂರು ಗ್ರಾಮದ ಶ್ರೀಮತಿ ಫಕೀರಮ್ಮ ದೊಡ್ಡ ಗಾನಿಗೇರ ಸರ್ಕಾರಿ ಸ್ವತಂತ್ರ ಪದವಿ ಪೂರ್ವ ಕಾಲೇಜಿನ ಆವರಣದಲ್ಲಿ ಮಾಜಿ ಮುಖ್ಯಮಂತ್ರಿ ಶ್ರೀ ಎಸ್.ಆರ್. ಬೊಮ್ಮಾಯಿ ಇವರ ಮೂರ್ತಿ ಪ್ರತಿಷ್ಠಾಪನದ ಕಾರ್ಯಕ್ರಮಕ್ಕೆ ಕೇಂದ್ರ ಮಂತ್ರಿಗಳಾದಂತಹ ಶ್ರೀ ಪ್ರಹ್ಲಾದ್ ಜೋಶಿ, ಕರ್ನಾಟಕದ ಮಾಜಿ ಮುಖ್ಯಮಂತ್ರಿಗಳಾದಂತಹ ಹಾಗೂ ಹಾಲಿ ಹಾವೇರಿ ಸಂಸದರಾದಂತಹ ಶ್ರೀ ಬಸವರಾಜ ಬೊಮ್ಮಾಯಿ, ನವಲಗುಂದ ವಿಧಾನಸಭಾ ಮತಕ್ಷೇತ್ರದ ಶಾಸಕರಾದ ಶ್ರೀ ಎನ್.ಎಚ್. ಕೋನರೆಡ್ಡಿ, ಮಾಜಿ ಶಾಸಕರಾದ ಶ್ರೀ ಶಂಕರ್ ಪಾಟೀಲ್ ಮುನಿಯಪ್ಪ ಮತ್ತು ಶ್ರೀ ಆರ್.ಬಿ. ಸಿರಿಯನ್ನವರ ಈ ಎಲ್ಲಾ ಗಣ್ಯಮಾನ್ಯರು ಕಾಲೇಜಿನ ಆವರಣದಲ್ಲಿ ಮೂರ್ತಿಗೆ ಮಾಲಾರ್ಪಣೆ ಮಾಡುವುದರೊಂದಿಗೆ ದೀಪ ಬೆಳಗಿಸಿ ಚಾಲನೆ ಕೊಟ್ಟರು. ಹಾಗೂ ಹೆಬ್ಸೂರು ಗ್ರಾಮ ಪಂಚಾಯತ್ ಅಧ್ಯಕ್ಷ, ಉಪಾಧ್ಯಕ್ಷರು ಹಾಗೂ ಸರ್ವ ಸದಸ್ಯರು ಮತ್ತು ಗ್ರಾಮದ ಗುರು ಹಿರಿಯರು ಮತ್ತು ಎಸ್ಡಿಎಂಸಿ ಅಧ್ಯಕ್ಷ, ಉಪಾಧ್ಯಕ್ಷ ಹಾಗೂ ಸರ್ವ ಸದಸ್ಯರು ಮತ್ತು ಕಾಲೇಜಿನ ಆಡಳಿತ ಮಂಡಳಿ ಹಾಗೂ ವಿದ್ಯಾರ್ಥಿನಿಯರು ಈ ಸಂದರ್ಭದಲ್ಲಿ ಹಾಜರಿದ್ದರು. ಸಿದ್ದಯ್ಯ ಸ್ವಾಮೀಜಿಯವರ ಪಾದಾರಗಳಲ್ಲಿ ಕೇಂದ್ರದ ಮಹತ್ವ ಖಾತೆಯ ಸಚಿವರು, ಈ ಭಾಗದ ನಿರಂತರವಾಗಿ ಆಯ್ಕೆ ಆಗ್ತಿರುವಂತಹ ಜನಪ್ರಿಯ ಸಂಸತ್ ಸದಸ್ಯರು, ನನ್ನ ಆತ್ಮೀಯರಾದಂತಹ ಪ್ರಹ್ಲಾದ್ ಜೋಶಿ ಅವರೇ, ಅಧ್ಯಕ್ಷತೆ ವಹಿಸಿರುವಂತಹ ಇನ್ನೊಬ್ಬ ನನ್ನ ಆತ್ಮೀಯರು ಮತ್ತು ನವಲಗುಂದ ಕ್ಷೇತ್ರದ ಜನಪ್ರಿಯ ಶಾಸಕರು ಆದಂಥ ಶ್ರೀ ಕೋನರೆಡ್ಡಿ ಅವರೇ, ಈ ಭಾಗವನ್ನು ನಿಕಟಪೂರ್ವವಾಗಿ ಪ್ರತಿನಿಧಿಸಿ ಅಭಿವೃದ್ಧಿಯನ್ನು ಮಾಡಿದಂಥ ಜನಪ್ರಿಯ ಶಂಕರಗೌಡ ಮುನೇನಕೊಪ್ಪ ಅವರೇ, ಹಾಗೂ ನಮ್ಮ ಹಿಂದಿನ ನವಲಗುಂದಿನ ಶ್ರೀಮತಿ ಫಕೀರಮ್ಮ ದೊಡ್ಡ ಗಾನಿಗೇರ ಸರ್ಕಾರಿ ಸ್ವತಂತ್ರ ಪದವಿ ಪೂರ್ವ ಕಾಲೇಜ್ ಆವರಣದಲ್ಲಿ ನಮಗೆ ಮಾರ್ಗದರ್ಶಕರು, ಉತ್ತರ ಕರ್ನಾಟಕದ ಬಹಳ ಜನ ಬೆಳೆಸಿದಂಥ ನಾಯಕರಲ್ಲಿ ಸನ್ಮಾನ್ಯ ಎಸ್.ಆರ್. ಬೊಮ್ಮಾಯಿ ಸಾಹೇಬರು ಒಬ್ಬರು. ಅವರ ಮೂರ್ತಿ ಪ್ರತಿಷ್ಠಾಪನೆಯನ್ನ ನಮ್ಮ ವಿಧಾನಸಭಾ ಕ್ಷೇತ್ರದ ಹುಬ್ಬಳ್ಳಿ ತಾಲೂಕಿನ ಬೆಹಟ್ಟಿಯಲ್ಲಿ ನಡೀತಕ್ಕಂಥದ್ದು ನಮಗೂ ನಿಮ್ಗೆಲ್ಲರಿಗೂ ಹೆಬ್ಸೂರಲ್ಲಿ ನಡೀತಕ್ಕಂಥದ್ದು ಬಹಳ ಹೆಮ್ಮೆಯ ವಿಷಯ ಅನ್ನೋದನ್ನ ನಾನು ತಮ್ಮ ಗಮನಕ್ಕೆ ತರಲಿಕ್ಕೆ ಬಯಸ್ತೇನೆ. ನಾವು ರಾಜಕೀಯವಾಗಿ ಬೊಮ್ಮಾಯಿ ಸಾಹೇಬರು ಕಂದಾಯ ಸಚಿವರಾಗಿದ್ರು, ಮುಖ್ಯಮಂತ್ರಿ ಆಗಿದ್ರು. ಅವ್ರಿಗೆ ಏನ್ ಕೇಳ್ತಿದ್ದ, ನಾವು ಅಲ್ಬೋಟವ್ರು ಬೆಟ್ಟ ಆಗ್ಬಿಟ್ರೆ ಕೊಡೆ ಇದ್ದಾರೆ ಸಾವ್ರೆ, ಬಸಣ್ಣಗೊಂದು ಬೆಟ್ಟ ಬರಕ್ ಬರ್ತೀವಿ ಅಂತ ನಾವು ಹೇಳ್ತಿದ್ವಿ. ಒಳಗೆ ಅಷ್ಟಕ್ಕಿನ ಸೀಮಿತ ಆಗಿತ್ತು, ಅಂದ್ರೆ ಅಷ್ಟು ತೂಕ ಇತ್ತವಾಗ. ಅಂತ ಈ ಕಾರ್ಯಕ್ರಮದ ಉದ್ಘಾಟನೆಗಾಗಿ ಆಗಮಿಸಿದಂತ ಕೇಂದ್ರ ಸಚಿವರಂತ ಸನ್ಮಾನ್ಯ ಪ್ರಹ್ಲಾದ್ ಜೋಶಿ ಸಾಹೇಬರು, ಮಾಜಿ ಮುಖ್ಯಮಂತ್ರಿಗಳು, ನನ್ನ ರಾಜಕೀಯ ಗುರುಗಳಾದಂತ ಸನ್ಮಾನ್ಯ ಬಸವರಾಜ ಬೊಮ್ಮಾಯಿ ಸಾಹೇಬರು, ಈ ಕಾರ್ಯಕ್ರಮದ ಸಾನ್ನಿಧ್ಯ ವಹಿಸಿದಂತ ಪೂಜ್ಯ ಸಿದ್ದಯ್ಯ ಮಹಾಸ್ವಾಮಿಗಳ ಪಾದಗಳಿಗೆ ನಮಸ್ಕರಿಸಿ, ಹಿಂದಿನ ಶಾಸಕರು ಅತಿ ಹಿರಿಯರಾದಂಥ ಶಂಕರ್ ಪಾಟೀಲ್ ಮುನೇನಕೊಪ್ಪ ಅವರೇ, ನನಗೆ ಮಾರ್ಗದರ್ಶಕರು ಹಿರಿಯರಂತ ಡಾಕ್ಟರ್ ಆರ್.ಬಿ. ಸಿರಿಯನ್ನವರ ಸಾಹೇಬ್ರವರೇ, ಗ್ರಾಮ ಪಂಚಾಯತಿ ಅಧ್ಯಕ್ಷರಂತ ಪ್ರವೀಣ್ ರವರೇ, ಕೇಸೂರು ಗ್ರಾಮ ಪಂಚಾಯತಿ ಅಧ್ಯಕ್ಷರಂತ ಪಾಟೀಲ್ ರವರೇ, ನಮ್ಮ SCCಯ ಉಪಾಧ್ಯಕ್ಷ ಅಂತ ನಾರಾಯಣ ಅವರೇ, ಈ ಗ್ರಾಮದ ಎಲ್ಲ ಗುರು ಹಿರಿಯರೇ, ನಮ್ಮೆಲ್ಲ ಮುಲ್ಲಾಸ ಹಿಡ್ಕೊಂಡು ಅವರೆಲ್ಲ ಸಿಬ್ಬಂದಿ ವರ್ಗದವ್ರೆ, ವಿದ್ಯಾರ್ಥಿನಿಯರೇ, ಎಲ್ಲ ಮಾಧ್ಯಮದ ಮಿತ್ರರೇ, ಇವತ್ತ ಹೆಬ್ಸೂರಿಗೆ ಕಾರ್ಯಕ್ರಮ ಆಯೋಜನೆ ಮಾಡಬೇಕು ಅಂತ ಹೇಳಿ ಚೆನ್ನು ಪಾಟೀಲರು ನನಗೆ ಫೋನ್ ಮಾಡಿದ್ರು. ಇಡೀ ಊರನ್ನವ್ರು ಕೂಡ ಇವತ್ತು ಒಕ್ಕಟ್ಟಾಗಿ ಈ ಕಾರ್ಯಕ್ರಮ